ಆಶಾ ಕಾರ್ಯಕರ್ತೆಯರ ಪರವಾಗಿ ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತತ್ತೆ ಅಂತ ಹೇಳಿ ಇವತ್ತು ಆಲ್ರೆಡಿ ನಾವು ಮಹಾಭಾರತದಲ್ಲಿ 1 ಗಂಟೆಗಳ ಕಾಲ ಅವರ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. 42,000 ತಾಯಂದಿರಿದ್ದಾರೆ. ಒಬ್ಬರು ಮಹಿಳೆ ಇವತ್ತು ಅಸ್ವಸ್ಥರಾದರು. 42,000 ಈ ಆಶಾ ಕಾರ್ಯಕರ್ತೆಯರಿಗೆ ನಾನು ನಿನ್ನೆ ಹೇಳಿದ್ದೆ 8,000 ಸಿಗೋದು ಅಂತ. ನೋ, 5,000 ಮಾತ್ರ ಸಿಗ್ತಾ ಇರೋದು. ಮತ್ತೊಂದು ಕಡೆ ನಿನ್ನೆ ಶರಣಾಗತಿಯಾದಂಥ ಶರಣಾಗತಿಯಾದ ನಕ್ಸಲೈಟ್ರಿಗೆ 3 ಲಕ್ಷ ಬಿಡುಗಡೆ ಆಗಿ ಆಯಿತು. ಇನ್ನೂ ಕೂಡ ಅವರು ತಮ್ಮ ಬಳಿ ಇರುವಂಥ ಗನ್ನನ್ನು ಕೊಟ್ಟಿಲ್ಲ, ಆ ಬಟ್ಟೆ ಕೊಟ್ಟು ಹೋದರು. ಇದು ಯಾವ ರೀತಿಯ ಶರಣಾಗತಿ? ಮಣ್ಣಂಗಟ್ಟಿ ಶಸ್ತ್ರಾಸ್ತ್ರ ಕೂಡ ಕೊಡಬೇಕಲ್ಲ, ಅದನ್ನು ಅವರು ಇಟ್ಕೊಂಡು ನಗರದಲ್ಲಿದ್ದರೆ ಇದು ಪ್ರಶ್ನೆ. ಇನ್ನು ಬಹಳ ಮುಖ್ಯವಾಗಿ ತಿರುಪತಿಯಲ್ಲಿ ಕಾಲು ತುಳಿತಕ್ಕೆ 6 ಮಂದಿ ಸಾವಿಗೀಡಾಗಿದ್ದಾರೆ. 25 ಲಕ್ಷ ಪರಿಹಾರ ಕೊಟ್ಟಿದ್ದಾರೆ. ನನ್ನದು ಒಂದೇ ಪ್ರಶ್ನೆ, 1,20,000 ಟಿಕೆಟ್ ಕೊಡೋದಕ್ಕೆ ಈಗಲೂ ಕೂಡ ಫಿಸಿಕಲಿ ಬಂದು ಯಾಕ್ರಪ್ಪ? ಯಾವ ಡಿಜಿಟಲ್ ಯುಗ? ತರಕಾರಿ, ಶ್ಯಾಂಪು, ಕೂದಲು ಕತ್ತರಿಸೋಕ್ಕೆ, ಟಾಯ್ಲೆಟ್ ತೊಳೆಯೋಕ್ಕೂ ಬೇಕಿದ್ರೆ ಜನ ಬಂದು ಆನ್ಲೈನಲ್ಲಿ ಕ್ಲೀನ್ ಮಾಡಿ ಹೋಗ್ತಾರೆ. ಸಾರಿ, ಆ ಸಂದರ್ಭದಲ್ಲಿ ಇಷ್ಟೆಲ್ಲ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಪ್ರಸಾದ ಬರುತ್ತೆ. ಬೇಕಿದ್ರೆ ಆ ಟಿಕೆಟನ್ನು ಆನ್ಲೈನ್ ಮಾಡ್ಬೋದಿತ್ತಲ್ಲ, ಯಾಕೆ ಈ ಡ್ರಾಮಾ? ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಆಶಾ ಕಾರ್ಯಕರ್ತೆಯರ ಹೋರಾಟ ಸರ್ಕಾರಕ್ಕೆ ಅರ್ಥವಾಗ್ತಾ ಇಲ್ಲ. ತಾಯಂದಿರ ಕಷ್ಟ. ಅಹೋರಾತ್ರಿ ಧರಣಿಯಲ್ಲಿ ಗದಗದ ಮಹಿಳೆ ಅಸ್ವಸ್ಥ. ದೆಹಲಿ ಕೈವಶಕ್ಕೆ 3 ಪಕ್ಷಗಳ ಸರ್ಕಸ್. ಆಂತರಿಕ ಕಚ್ಚಾಟಕ್ಕೆ ಇಂಡಿ ಕೂಟ ಖಲ್ಲಾಸ್. ಮಿತ್ರರ ಸಿಟ್ಟಿಗೆ ಗುರಿಯಾಗ್ತಾ ಇದೆ ಕಾಂಗ್ರೆಸ್. ನಕ್ಸಲ್ ಶರಣಾಗತಿ ಸುತ್ತ ರಾಜಕೀಯ. ಒಂದೇ ದಿನಕ್ಕೆ 3 ಲಕ್ಷ ಹಣ ಕೊಟ್ಟರು ಸಿದ್ದರಾಮಯ್ಯ. ಶಸ್ತ್ರಾಸ್ತ್ರ ನೀಡದೇ ಇದ್ದದ್ದಕ್ಕೆ ಹೆಚ್ಚುತ್ತಾ ಇದೆ ಭಯ. ಹುಡುಕ ಮಹಾಶಯರಿಗೆ ಮತ್ತೆ ಪ್ರಹಾರ. ಶೀಘ್ರವೇ ಹೆಚ್ಚಾಗಲಿದೆ ಬಿಯರ್ ದರ. ಜನವರಿ 20ಕ್ಕೆ ಹೊರ ಬೀಳಲಿದೆ ಸಿದ್ದರಾಮಯ್ಯ ನಿರ್ಧಾರ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದ ಬಂದಂಥ ಆಶಾ ಕಾರ್ಯಕರ್ತೆಯರು ರಾತ್ರಿ ಹಗಲನ್ನದೇ ಚಳಿ ಗಾಳಿ ಮಳೆಗೆ ತಮ್ಮ ಪುಟ್ಟ ಕಂದಮ್ಮಗಳನ್ನು ಕಂಕುಳಲ್ಲಿ ಕೂರಿಸ್ಕೊಂಡು ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದಾರೆ. ನಾನು ನಿನ್ನೆ ಹೇಳಿದೆ, ರಿಪಬ್ಲಿಕ್ ಕನ್ನಡ ನಿಮ್ಮ ಪರವಾಗಿ ಧ್ವನಿ ಎತ್ತುತ್ತೆ. ಇವತ್ತು ನಾವು ಆ ಸ್ಪಾಟ್ಗೆ ಬಂದ್ವಿ.